ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿದ್ದಾರೆ ಇಲ್ಲೊಬ್ಬ ಅಜ್ಜ. ಯಾವುದೇ ಫಲಾಪೇಕ್ಷೆ ಇಲ್ಲದೆ 70ರ ಇಳಿ ವಯಸ್ಸಲ್ಲೂ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ. ಅಂದಹಾಗೆ ಇವರೇನು ಟ್ರಾಫಿಕ್ ಪೊಲೀಸ್ ಅಲ್ಲ, ಆದರೂ ಈ ನಿಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸ್ಟಾಪ್ 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 ಅಂತ ಕೈ ಎತ್ತಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರೋ ಈ ಅಜ್ಜನ ಹೆಸರು ರಾಮಚಂದ್ರ. ಥೇಟ್ ಟ್ರಾಫಿಕ್ ಪೊಲೀಸರಂತೆಯೇ ಕೆಲಸ ಮಾಡ್ತಾರೆ. ಆದರೆ ಇವರು ಟ್ರಾಫಿಕ್ ಪೊಲೀಸ್ ಅಂತೂ ಖಂಡಿತ ಅಲ್ಲ. ರಿಟೈರ್ಡ್ ಮೈಕೋ ಕಂಪನಿ ಉದ್ಯೋಗಿ. ಮೈಕೋ ಲೇಔಟ್ನಲ್ಲಿ ಕಳೆದ 5 ವರ್ಷದಿಂದಲೂ ಹೀಗೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿದ್ದಾರೆ 70ರ ಹರೆಯದ ರಾಮಚಂದ್ರ. ಈ ನಿಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರು ಅರಕೆರೆ ಮೈಕೋ ಲೇಔಟ್ ನಿವಾಸಿ. ಅಚ್ಚರಿ ಅಂದರೆ ಇಲ್ಲಿ ಟ್ರಾಫಿಕ್ ಪೊಲೀಸರೇ ಇಲ್ಲ. ಹೀಗಾಗಿ ದಿನನಿತ್ಯದ ಟ್ರಾಫಿಕ್ ಜಂಜಾಟ ಜೊತೆಗೆ ಹಾರ್ನ್ ಶಬ್ದದಿಂದ ಬೇಸತ್ತ ರಾಮಚಂದ್ರ ತಾನೇ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ. 2001 1 ಏಪ್ರಿಲ್ ರಿಟೈರ್ ಆಯಿತು ಮೈಕೋದಿಂದ. ಇಲ್ಲಿ ನಾನು ಮೈಕೋ ಅರಕೆರೆ ಲೇಔಟಲ್ಲಿ ಮನೆ ಕಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಗಣೇಶ ಟೆಂಪಲ್ ಹತ್ರ ಟ್ರಾಫಿಕ್ 5ನೇ ಮೇನಲ್ಲಿ ಟ್ರಾಫಿಕ್ ಜಾಮ್ ಆಗೋದು. ನಾನು 5 ವರ್ಷದಿಂದ ಬೆಳಗ್ಗೆ 3:30 ಗಂಟೆ, ಸಾಯಂಕಾಲ 3:30 ಗಂಟೆ. ಇನ್ನು BP ಶುಗರ್ನಿಂದ ಬಳಲ್ತಾ ಇರುವ ರಾಮಚಂದ್ರ ಅವರಿಗೆ ತಮ್ಮ ಕೆಲಸ ಯಾವತ್ತೂ ಬೇಸರ ಅನಿಸಿಲ್ವಂತೆ. ಇವರ ಬಗ್ಗೆ ಸ್ಥಳೀಯರು ಹೇಳೋದು ಹೀಗೆ. ಈಗ ಮೈ ಹುಷಾರಿಲ್ಲ ಅಂದು ಕಲೋಟ ಬಂದು ಮಾಡ್ತಾ ಇದ್ದಾರೆ ಹೆಲ್ಪು. ಬಂದಿಲ್ಲ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ ಇಲ್ಲಿ ಅಷ್ಟೇ. 3-4 ವರ್ಷದಿಂದ ಮಾಡ್ತಾ ಇದ್ದಾರೆ. ದೊಡ್ಡ ಹೆಲ್ಪ್ ಮಾಡ್ತಾ ಇದ್ರು. ಸಿಂಗಲ್ಗೆ ದೊಡ್ಡ ಹೆಲ್ಪ್ ಇವರೇ ಮಾಡ್ತಾ ಇರೋದು. ಒಟ್ಟಿನಲ್ಲಿ ತನ್ನ ಇಳಿ ವಯಸ್ಸಿನಲ್ಲೂ ಯಾವ ಸಂಪಾದನೆಯೂ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡ್ತಿರೋ ರಾಮಚಂದ್ರ ಇತರರಿಗೆ ಮಾದರಿಯಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಪ್ರೇಮಿಗಳ ದಿನಕ್ಕೆ ಇನ್ನೇನು ಒಂದೇ ದಿನ ಬಾಕಿ. ಈಗಾಗಲೇ ಪ್ರೇಮಿಗಳಿಗಾಗಿ ವಿವಿಧ ಆಫರ್ಗಳ ಸುರಿಮಳೆಯೇ ಆಗ್ತಿದೆ. ಯುವ ಜನತೆಯನ್ನ ಸೆಳೆಯಲು ವಿವಿಪುರಂನ ಗೀತಾಂಜಲಿ ಸಂಸ್ಥೆಯವರು ಜ್ಯುವೆಲರಿ ಪ್ರದರ್ಶನ ಹಾಗೂ ಫ್ಯಾಷನ್ ಶೋ ಏರ್ಪಡಿಸಿದರು. ಈ ಜ್ಯುವೆಲರಿ ಪ್ರದರ್ಶನದಲ್ಲಿ ಡೈಮಂಡ್ ಖರೀದಿಸಿದರೆ %20 ಆಫರ್ ನೀಡಲಾಗಿದೆ. ಇನ್ನು ಫ್ಯಾಷನ್ ಶೋ ಅಂತೂ ಸಖತ್ ಡಿಫ್ರೆಂಟ್ ಆಗಿತ್ತು. ಶೋಗೆ ಸ್ಟಾರ್ ಲುಕ್ ಕೂಡ ಕೊಡಲಾಗಿತ್ತು. ಪ್ರೇಮಿಗಳ ದಿನವನ್ನು ಲಾಭ ಮಾಡಿಕೊಳ್ಳಲು ಐಸ್ ಕ್ರೀಂ ಪಾರ್ಲರ್ಗಳು ಹಿಂದೆ ಬಿದ್ದಿಲ್ಲ. ಫೆಬ್ರವರಿ 14ರ ಪ್ರೇಮಿಗಳ ದಿನ ಪ್ರಯುಕ್ತ ಕೋರಮಂಗಲದ ಸ್ಪೆನ್ಸರ್ಸ್ ಐಸ್ ಕ್ರೀಂ ಪಾರ್ಲರ್ನಲ್ಲಿ ವಿಶೇಷವಾದ ಫ್ಯಾಷನ್ ಶೋ ನಡೆಯಿತು. ಆಕರ್ಷಕವಾದ ತಿಳಿ ಗುಲಾಬಿ ಬಣ್ಣದ ಉಡುಪು ತೊಟ್ಟ ಮಾಡೆಲ್ಗಳು ಬಾಯಲ್ಲಿ ನೀರೂರಿಸೋ ಐಸ್ ಕ್ರೀಂ ಹಿಡ್ಕೊಂಡು ಕ್ಯಾಟ್ ವಾಕ್ ಮಾಡಿದ್ರು. ಈ ಬೆಡಗಿರಿಗೆ ಫ್ಯಾಷನ್ ಗುರು ಪ್ರಸಾದ್ ಬಿದ್ದಪ್ಪ ತರಬೇತಿ ನೀಡಿದ್ದಾರೆ. ಜೆಸ್ಸಿ ಗಿಫ್ಟ್ ಸಂಗೀತ ನಿರ್ದೇಶನದ ಕನ್ನಡದ ಮೈನಾ ಚಿತ್ರದ ನಿರೀಕ್ಷೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಗಾಂಧಿನಗರದ ಪ್ರತಿಯೊಬ್ಬರ ಬಾಯಲ್ಲೂ ಮೈನಾ ಚಿತ್ರದ ಬಗ್ಗೆನೇ ಮಾತು. ಸಂಜು ವೆಟ್ಸ್ ಗೀತಾ ಚಿತ್ರ ಕೊಟ್ಟ ನಾಗಶೇಖರ್ ಮೈನಾ ಎಂಬ ಅದ್ಭುತ ಪ್ರೇಮ ಕಥನ ಹೇಳೋದಕ್ಕೆ ಹೊರಟಿದ್ದಾರೆ. ಸತ್ಯಕಥೆ ಆಧರಿಸಿರೋ ಈ ಮೈನಾ ಚಿತ್ರದ ಚಂದನೆಯ ಟೈಟಲ್ ಸಾಂಗ್ ನೋಡ್ತಾ ಕೇಳ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿನಗಿಂತ